Hello friends, welcome back to my new video. Good morning. So ಏನಪ್ಪ ಅಂದರೆ ನಿನ್ನೆ ಫಸ್ಟ್ ರೌಂಡು ಟೆಂಪರರಿ ರಿಸಲ್ಟ್ ಬಿಟ್ಟಿದ್ದಾರೆ. ಅದು ರಿಯಲ್ ಅಲ್ಲ, ಬಟ್ ಭಾಳ ಜನರಿಗೆ ಕನ್ಫ್ಯೂಸ್ ಆಗಕತ್ತದ. ಇದೇ ರಿಸಲ್ಟ್ ಫೈನಲ್ಲು ನಾವು ಕಾಲೇಜ್ಗೆ ಅಂದರೆ ನಮಗೆ ಇದೇ ಕಾಲೇಜ್ ಫೈನಲ್ಲ ಅಂತ ತುಂಬ ಜನರಿಗೆ ಡೌಟು, ಅಂದರೆ ತುಂಬ ಸ್ಟೂಡೆಂಟ್ಸ್ಗೆ ಡೌಟು. ಸೊ ಅದನ್ನು ನಾನು ಕ್ಲಿಯರ್ ಮಾಡೋಕ್ಕೆ ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ. ಮತ್ತು ನಿನ್ನೆ ನಾನು ಒಂದು ವಿಡಿಯೋದಲ್ಲಿ ಎಲ್ರಿಗೂ ಕಾಮೆಂಟ್ ಮಾಡಿರಿ ಅಂತ ಹೇಳಿದೆ ನಿಮ್ಮ ಡೌಟ್ಸ್ ಎಲ್ಲ. ಸೊ ಒಂದು 50-60 ಜನ ಕಾಮೆಂಟ್ ಮಾಡಿದ್ದೀರಾ, ಅದೆಲ್ಲ ಇದರಲ್ಲಿ ಸಾಲ್ವ್ ಮಾಡ್ತೀನಿ. ಸೊ ವಿಡಿಯೋ ಕೊನೆವರೆಗೂ ನೋಡಿರಿ. ಮತ್ತು ಯಾರನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ಒಂದು ಸಬ್ಸ್ಕ್ರೈಬ್ ಆಗಿರಿ, ಯಾಕಂದರೆ ಎಲ್ಲ ಅಪ್ಡೇಟ್ಸ್ ನನ್ನ ಚಾನಲಲ್ಲಿ ಸಿಗ್ತದೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇವಾಗ ಇನ್ನೂ ಯಾರು ರಿಸಲ್ಟ್ ಚೆಕ್ ಮಾಡ್ಕೊಂಡಿಲ್ಲ ಅವ್ರಿಗೆ ಇನ್ನೊಂದು ಸಲ ಹೇಳ್ಕೊಡ್ತೀನಿ ಹೆಂಗೆ ಚೆಕ್ ಮಾಡ್ಕೊಳ್ಳೋದು ಅಂತ. ಅದು ಕರೆಕ್ಟಾಗಿ ನೋಡ್ಕೋರಿ. ಫಸ್ಟ್ KE ವೆಬ್ಸೈಟ್ ಬಂದ ಮೇಲೆ ಇಲ್ಲಿ ನಿಮಗೆ ಇದೇ ಫಸ್ಟ್ ಪೇಜಲ್ಲಿ ಇಲ್ಲಿ ಕೂಡ ಲಿಂಕ್ ಇರ್ತದೆ ನೋಡಿ, ಇಲ್ಲಿ ತೋರಿಸ್ತೀನಿ, ನೋಡ್ಕೋಬೋದು. ಸೊ ಇಲ್ಲಿ ನೋಡಿರಿ ನೀವು ಜಸ್ಟು ಅವ್ರು ತಾತ್ಕಾಲಿಕ ಅಂದರೆ ವೇಟ್ ಮಾಡಿರಿ. ಸೊ ಇದು ನಿನ್ನೆ ನೈಟ್ ಅಪ್ಡೇಟ್ ಆಗಿರೋದು, ಇಲ್ಲಿ ನೋಡ್ಕೋಬೋದು. BSc ನರ್ಸಿಂಗು, ಬಿ ಫಾರ್ಮಾ, ಅಗ್ರಿಕಲ್ಚರ್ ಮತ್ತು ಇಂಜಿನಿಯರಿಂಗು ಎಲ್ಲ ಮೊದಲ ಸುತ್ತಿನ ತಾತ್ಕಾಲಿಕ ಸೀಟು ಹಂಚಿಕೆ ಫಲಿತಾಂಶ ಕಟ್ ಆಫ್ ಹೇಳಿದೆಲ್ಲ ಟೆಂಪ್ರರಿ ರಿಸಲ್ಟ್, ಸುಮ್ಮನೆ ರಿಯಲ್ ಅಲ್ಲ. ಸೊ ಅವರು ಅದನ್ನು ಕಟ್ಟಪ್ ಕೂಡ ಬಿಟ್ಟಿದ್ದಾರೆ, ಅದು ನಾನು ಗ್ರೂಪ್ಗೆ ಕಳಿಸ್ತೀನಿ, ಡೋಂಟ್ ವರಿ. ಸೊ ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ ಅದು ರಿಸಲ್ಟ್ ಹೆಂಗೆ ಚೆಕ್ ಮಾಡ್ಕೊಳ್ಳೋದು ಕೂಡ ಹೇಳ್ಕೊಡ್ತೀನಿ. ಇಲ್ಲಿ ನೀವು ತೆಳಗೆ ಸ್ವಲ್ಪ ಪ್ರೆಸ್ ಮಾಡಿ ತೆಳಗೆ ಸ್ಕ್ರೋಲ್ ಮಾಡಿದರೆ ನಿಮಗೆ ಇಲ್ಲಿ ಕಾಣಿಸ್ತದ ನೋಡ್ರಿ. ಇಲ್ಲಿ UGCET 2024 ಮೊದಲ ಸುತ್ತಿನ ತಾತ್ಕಾಲಿಕ ಸೀಟು ಹಂಚಿಕೆ ಫಲಿತಾಂಶ ಲಿಂಕ್, ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೂಡ ನೀವು ಚೆಕ್ ಮಾಡ್ಕೋಬೋದು. ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಗಿತ್ತಪ್ಪ ಅಂದರೆ ಫಸ್ಟ್ ಇಲ್ಲಿ KE ವೆಬ್ಸೈಟ್ ಬಂದ ಮೇಲೆ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಮೇಲೆ ಪ್ರವೇಶ ಮೇಲೆ ಕ್ಲಿಕ್ ಮಾಡಿಕೊಂಡು ಅದಾದಮೇಲೆ UGCET 2024 ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಫಸ್ಟ್ ಆಪ್ಷನ್ಸೇ ಅದೇ ಕಾಣ್ತದೆ. UGCET 2024 ಮೊದಲ ಸುತ್ತಿನ ತಾತ್ಕಾಲಿಕ ಸೀಟು ಹಂಚಿಕೆ ಫಲಿತಾಂಶ ಕಟ್ಟಾಪ್. ಇದು ಕಟ್ಟಾಪು ನಿನ್ನೆ ನೈಟ್ ಅಪ್ಡೇಟ್ ಆಗಿರೋದು. ಸೊ ಇವಾಗ ಅಂದರೆ ಜಸ್ಟು ನಾನು ಹೇಳ್ತಿರೋದು ಲಿಂಕು, ನಿನ್ನೆ ಬಿಟ್ಟಿರೋ ರಿಸಲ್ಟ್ ಲಿಂಕ್ ಹೇಳ್ತಾ ಇದ್ದೀನಿ. ಸೊ ಎರಡನೇ ಆಪ್ಷನ್ ನೋಡಿರಿ, UGCET 2024 ಮೊದಲ ಸುತ್ತಿನ ತಾತ್ಕಾಲಿಕ ಸೀಟು ಹಂಚಿಕೆಯ ಫಲಿತಾಂಶ ಲಿಂಕು, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ರಿಸಲ್ಟ್ ಚೆಕ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ನಿನ್ನೆ ಭಾಳ ಜನರಿಗೆ ಡೌಟು, ಸೊ ಅಣ್ಣ ಇದೇ ಫೈನಲ್ ರಿಸಲ್ಟಾ ಅಥವಾ ನಮಗೆ ಇದೇ ಕಾಲೇಜ್ ಫೈನಲ್ ಆಗುತ್ತಾ, ಇವಾಗ ಸಿಕ್ಕಿರೋ ಕಾಲೇಜೇ ಫೈನಲ್ ಆಗುತ್ತಾ ಅಂತ ಭಾಳ ಜನರಿಗೆ ಡೌಟು. ಸೊ ಅದನ್ನು ಕ್ಲಿಯರ್ ಮಾಡ್ತೀನಿ. ವಿಡಿಯೋ ಕರೆಕ್ಟಾಗಿ ಕೊನೆವರೆಗೂ ನೋಡಿರಿ, ಯಾಕಂದರೆ ಒಬ್ಬರಿಗೆ ಇರೋ ಡೌಟ್ಸು ತುಂಬ ಸ್ಟೂಡೆಂಟ್ಸ್ಗೆ ಇರ್ತದೆ. ಸೊ ಅದಕ್ಕೆ ಹೇಳಾಕತ್ತೀನಿ, ವಿಡಿಯೋ ಕರೆಕ್ಟಾಗಿ ಕೊನೆವರೆಗೂ ನೋಡಿರಿ, ನಿಮ್ಮನ್ನೆಲ್ಲ ಮೈಂಡಲ್ಲಿರೋ ಡೌಟ್ಸ್ ಎಲ್ಲ ಕ್ಲಿಯರ್ ಆಗಿಬಿಡ್ತದೆ. ಸೊ ಫಸ್ಟ್ ಕ್ವಶನ್ ಏನಪ್ಪ ಅಂದರೆ ಒನ್ ಟೈಮ್ KCET ಥ್ರೋ ಸೀಟ್ ಸಿಕ್ಕದೇ ಇದ್ದರೆ ಮ್ಯಾನೇಜ್ಮೆಂಟ್ ಸೀಟ್ ಸಿಗುತ್ತಾ ಕಾಲೇಜ್ ಥ್ರೋ. ಇವಾಗ ಆಪ್ಷನ್ಟ್ರಿ ಮಾಡುವಾಗನೇ ನಿಮಗೆ ಅಕಸ್ಮಾತ್ ಕಾಲೇಜ್ ಸಿಕ್ಕಿರಲಿಲ್ಲಪ್ಪ ಅಂದರೆ ನೀವು ಪ್ರೈವೇಟ್ ಅಂತ ಇರ್ತದೆ, ಅವರು ಒಂದು 3 ಆಪ್ಷನ್ ಅಂದರೆ ಒಂದು 4 ಆಪ್ಷನ್ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ BSc ನರ್ಸಿಂಗ್ಗೆ 3 ಆಪ್ಷನ್ ಕೊಟ್ಟಿದ್ದಾರೆ. BSc ನರ್ಸಿಂಗ್ ಗೌರ್ಮೆಂಟು, BSc ನರ್ಸಿಂಗ್ ಪ್ರೈವೇಟು, BSc ನರ್ಸಿಂಗ್ ಮ್ಯಾನೇಜ್ಮೆಂಟು. ನೀವು ಅಲ್ಲಿ BSc ನರ್ಸಿಂಗ್ ಪ್ರೈವೇಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಕಾಲೇಜ್ ಖಂಡಿತ ಸಿಗ್ತದೆ, ಯಾಕಂದರೆ ಅದು ಪ್ರೈವೇಟ್ ಕಾಲೇಜ್ ಅಲೌಟ್ ಆಗಿರ್ತದೆ. ಅಂದರೆ ಅದು ಪ್ರೈವೇಟ್ ಕಾಲೇಜ್ ನೀವು ಮಾಡ್ತಿರೋದು ಪ್ರೈವೇಟ್ಗೆ ಆಪ್ಷನ್ ಎಂಟ್ರಿ. ಸೊ ಒಂದು ಪ್ರೈವೇಟ್ ಕಾಲೇಜ್ ನಿಮಗೆ ಖಂಡಿತ ಸಿಗ್ತದೆ, ನೀವು ಹಾಗೆ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೊ ನೆಕ್ಸ್ಟು ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ನಲ್ಲಿ ಸೀಟ್ ಆಗಿಲ್ಲ, ಈಗಲೂ ಆಗಿಲ್ಲ ಸರ್, ಏನು ಮಾಡಬೇಕು, ಕೌನ್ಸಿಲಿಂಗ್ನಲ್ಲಿ ಕಾಲೇಜ್ ಸಿಗುತ್ತಾ? ವೇಟ್ ಮಾಡಿರಿ, ಸೆಪ್ಟೆಂಬರ್ 1 ವೇಟ್ ಮಾಡಿರಿ, ಅದರಲ್ಲಿ ಗೊತ್ತಾಗುತ್ತೆ ಸಿಗುತ್ತೋ ಇಲ್ಲ ಅಂತ. ಪ್ಲೀಸ್ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಎಕ್ಸ್ಟೆಂಡ್ ಮಾಡೋದಕ್ಕೆ ರಿಕ್ವೆಸ್ಟ್ ಮಾಡಿ. ಎಲ್ಲರೂ ಇಮೇಲ್ ಮಾಡಿದ್ದಾರೆ, ನಾನು ಕೂಡ ಇಮೇಲ್ ಮಾಡಿದ್ದೀನಿ. ಸೊ ಅವ್ರು ಏನಾದರೂ ಇವತ್ತು ಮಾಡಿದರೆ ಏನಾದರೂ ಅವ್ರು ಎಕ್ಸ್ಟೆಂಡ್ ಮಾಡಿದರೆ ಸರಿ, ಯಾಕಂದರೆ ತಾತ್ಕಾಲಿಕ ರಿಸಲ್ಟ್ ಕೂಡ ಬಿಟ್ಟಿದ್ದಾರೆ. ಅವ್ರು ಏನಾದರೂ ಆಪ್ಷನ್ ಎಂಟ್ರಿ ಬಿಡಲಿಲ್ಲ ಅಂದರೆ ನನ್ನ ಪ್ರಕಾರ ನಿನ್ನೆ ಬಿಟ್ಟಿರೋ ರಿಸಲ್ಟೇ ಫೈನಲ್ ಆಗ್ಬೋದು, ಹೇಳೋದಕ್ಕೆ ಆಗೋದಿಲ್ಲ. ಅಥವಾ ಬೇರೆ ಲಿಂಕ್ ಕೂಡ ಬಿಡ್ಬೋದು, ಫಸ್ಟ್ ರೌಂಡು ಫಸ್ಟ್ ರೌಂಡು ಫೈನಲ್ ರಿಸಲ್ಟ್ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಸೊ ಇನ್ನೊಂದು ಬ್ರೋ, KE ವೆಬ್ಸೈಟ್ನಲ್ಲಿ BSc ನರ್ಸಿಂಗ್ GP ಕಟ್ ಆಫ್ ಬಿಟ್ಟಿಲ್ಲ ಬ್ರೋ, ಬಿಟ್ಟಿದ್ದಾರೆ, ಇವಾಗ ಚೆಕ್ ಮಾಡ್ಕೋರಿ, ನೈಟ್ ಅಪ್ಡೇಟ್ ಆಗಿದೆ, ಚೆಕ್ ಮಾಡ್ಕೋರಿ. ಆಪ್ಷನ್ ಎಂಟ್ರಿ ಎಕ್ಸ್ಟೆಂಡ್ ಮಾಡಲ್ವ, ಹಾಗಿದ್ದರೆ ಅದು KE ಮೇಲೆ ಡಿಪೆಂಡಪ್ಪ. ನಮ್ಗೆ ಅಷ್ಟೊಂದು ಅಂದರೆ ಇವಾಗ KEದವರು ಅಪ್ಡೇಟ್ ಕೊಡೋದೇ ನಾವು ಅಪ್ಡೇಟ್ ಕೊಡೋದು. ಸೊ ಇವತ್ತು ನೋಡೋಣ, ಇವತ್ತು 30 ಆಗಸ್ಟು, ಇವತ್ತೇನಾದರೂ ಬಿಟ್ಟರೆ ಅಪ್ಡೇಟ್ ಮಾಡ್ತೀನಿ. ನೆಕ್ಸ್ಟು ಬ್ರದರ್, ನಂದು ಸಿಲೆಕ್ಟ್ ಆಗಿಲ್ಲ, ಏನು ಮಾಡಬೇಕು ಬ್ರದರ್? ವೇಟ್ ಮಾಡಿರಿ, ಇನ್ನೂ ಟೈಮ್ ಅದ. ಸೆಪ್ಟೆಂಬರ್ 1 ವೇಟ್ ಮಾಡಿರಿ, ಅದರಲ್ಲೇ ಗೊತ್ತಾಗ್ತದೆ ಫೈನಲ್ ರಿಸಲ್ಟಲ್ಲಿ. ಸೊ ನೆಕ್ಸ್ಟು ನನಗೆ 1 and 2 ಮಾರ್ಕ್ ಅಲಾಟ್ಮೆಂಟ್ ಆಗಿತ್ತು, ಬಟ್ ಇವಾಗ ಯಾವುದೂ ಅಲೋಟ್ ಆಗಿಲ್ಲ. ಇದೂ ಭಾಳ ಜನರಿಗೆ ಪ್ರಾಬ್ಲಮ್ ಆಗ್ಯದ. ಫಸ್ಟ್ ಆಗಿರೋದಪ್ಪ ಅಂದರೆ ಫಸ್ಟ್ ಮಾರ್ಕಲ್ಲಿ ಕಾಲೇಜ್ ಸಿಕ್ಕೈತಿ, ಸೆಕೆಂಡ್ ಮಾರ್ಕಲ್ಲಿ ಕಾಲೇಜ್ ಸಿಕ್ಕಿಲ್ಲ. ಸೊ ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂದರೆ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟಲ್ಲಿ ಕಾಲೇಜ್ ಸಿಕ್ಕಿದವರಿಗೆ ಇವಾಗ ಸಿಕ್ಕಿಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟಲ್ಲಿ ಕಾಲೇಜ್ ಸಿಕ್ಕಿಲ್ಲ ಅಂಥವ್ರಿಗೆ ಇವಾಗ ಇಲ್ಲಿ ಕಾಲೇಜ್ ಸಿಕ್ಕಿದೆ.
ಸೊ ಇದನ್ನು ಎಲ್ಲೋ ಒಂದು ಅಂದರೆ ನಿಮ್ಮ ಅಬ್ಸೆಂಟ್ರಿ ಮೇಲೆ ಡಿಪೆಂಡ್ ಆಗ್ತದೆ, ನೀವು ಅಬ್ಸೆಂಟ್ರಿ ಹೆಂಗೆ ಮಾಡಿದ್ದೀರಾ ಅನ್ನೋದು. ಸೊ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ವೇಟ್ ಮಾಡಿರಿ, ಏನಾಗಲ್ಲ, ಸೆಪ್ಟೆಂಬರ್ ಅಂತ ವೇಟ್ ಮಾಡಿರಿ, ಫೈನಲ್ ರಿಸಲ್ಟ್ ಬರ್ತದೆ, ಅದರಲ್ಲಿ ಚೆಕ್ ಮಾಡ್ಕೋಬೋದು ಸಿಕ್ಕಿದ್ದು ಸಿಕ್ಕಿಲ್ಲ ಅಂತ. ನಾಟ್ ಅಲೋಟೆಡ್ ವಿತ್ ಸೀಟ್ ಬಟ್ ವಾಸ್ ಅಲೋಟೆಡ್ ಇನ್ ಮಾರ್ಕ್ ರೌಂಡ್, ಪ್ಲೀಸ್ ಹೆಲ್ಪ್ ಮೀ. ಇದಕ್ಕೂ ಅಷ್ಟೇ ಸೆಪ್ಟೆಂಬರ್ 1 ತನಕ ವೇಟ್ ಮಾಡಿರಿ. ಮತ್ತು ನಾನು ಅದರಲ್ಲಿ ಸಿಗಲಿಲ್ಲ ಅಂದರೆ ನಾನು ನೆಕ್ಸ್ಟ್ ಸೊಲ್ಯೂಷನ್ ಕೊಡ್ತೀನಿ, ಏನು ತೊಂದರೆ ಬೇಡ. ಬ್ರೋ ಕಾಲೇಜ್ ಸಿಕ್ಕಿಲ್ಲ, ಏನು ಮಾಡೋದು, ಶುಡ್ ವಿ ಕಂಟ್ಯಾಕ್ಟ್ KE? ಅವ್ರು ಹೇಳಿದ್ದಾರೆ ಏನಪ್ಪ ಅಂದರೆ, ನೀವು ಅಬ್ಸೆಂಟ್ ಕರೆಕ್ಟಾಗಿ ಮಾಡಿದ್ದೀರಿ ಅಪ್ಪ ಅಂದರೆ, ಅಕಸ್ಮಾತ್ ಏನು ಕಾಲೇಜ್ ಅಲೌಟ್ ಆಗಿರಲಿಲ್ಲ, ನಾನು ಅಬ್ಸೆಂಟ್ರಿ ಎಲ್ಲ ಕರೆಕ್ಟ್ ಮಾಡಿದ್ದೀನಿ, ನನಗೆ ಆದರೂ ಕಾಲೇಜ್ ಅಲೌಟ್ ಆಗಿಲ್ಲಪ್ಪ ಅಂದರೆ ಅವ್ರು ನಿನ್ನೆ KEದವರು ಒಂದು PDF ಅಲ್ಲಿ ಇಮೇಲ್ ಮಾಡ್ಬೋದು ಅಂತ ಹೇಳಿದ್ದಾರೆ. ನೀವು ಇಮೇಲ್ ಮೂಲಕ ರಿಕ್ವೆಸ್ಟ್ ಮಾಡ್ಕೋಬೋದು, ರೆಸ್ಪಾನ್ಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಬ್ರದರ್, ನನಗೆ ಈಗ ಅಲಾಟ್ಮೆಂಟ್ ಆಗಿರೋ ಕಾಲೇಜ್ ಇಷ್ಟ ಇಲ್ಲ, ಏನು ಮಾಡಬೇಕು? ಇವಾಗ ಸೆಪ್ಟೆಂಬರ್ 1 ತನಕ ವೇಟ್ ಮಾಡಿರಿ. ಅಲ್ಲಿ ನಿಮಗೆ ಫೈನಲ್ ರಿಸಲ್ಟ್ ಬಂದ ನಂತರ ಅಲ್ಲಿ ನಿಮಗೆ ಇಷ್ಟ ಇರಲಿಲ್ಲಪ್ಪ ಅಂದರೆ, ನಿನ್ನೆ ನಾನು ಒಂದು ಚಾಯ್ಸಸ್ ಬಗ್ಗೆ ಹೇಳಿದೆ. ಆ ಚಾಯ್ಸಸಲ್ಲಿ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಅದರಲ್ಲಿ ನಿಮಗೆ ಕಾಲೇಜೇ ಇಷ್ಟ ಇಲ್ಲಪ್ಪ ಅಂದರೆ ಚಾಯ್ಸ್ 3 ಏನಪ್ಪ ಅಂದರೆ, ನನಗೆ ಕಾಲೇಜೇ ಇಷ್ಟ ಇಲ್ಲ, ನಾನು ಡೈರೆಕ್ಟ್ ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತೀನಿ. ಸಿಂಪಲ್. ಚಾಯ್ಸ್ 3 ಏನು, ನನಗೆ ಕಾಲೇಜ್ ಇಷ್ಟ ಇಲ್ಲ, ನಾನು ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅಷ್ಟೇ. ನೀವು ಚಾಯ್ಸ್ 3 ಕೊಟ್ಟು ನೆಕ್ಸ್ಟ್ ರೌಂಡ್ ಮಾಡ್ಬೋದು. ಇವಾಗಿಲ್ಲ, ಸೆಪ್ಟೆಂಬರ್ 1ಗೆ ರಿಸಲ್ಟ್ ಬಿಟ್ಟ ನಂತರ ಅವರೆಲ್ಲ ಪ್ರೊಸೀಜರ್ ಟೈಮ್ ಟೇಬಲ್ ಎಲ್ಲ ಬಿಡ್ತಾರೆ, ಆವಾಗ ನಾನು ಮತ್ತೆ ಅಪ್ಡೇಟ್ ಮಾಡ್ತೀನಿ, ಡೋಂಟ್ ವರಿ. ಸೊ ನೆಕ್ಸ್ಟು, ಸರ್ ನನಗೆ ಸಿಕ್ಕಿರೋ ಕಾಲೇಜ್ ಇಷ್ಟ ಇಲ್ಲ, ಆದರೆ ಕೆಳಗಿನ ಕಾಲೇಜ್ಗೆ ಸೇರಬೇಕು. ಈಗ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜ್ನ ಕೆಳಗಿರೋ ಎಲ್ಲ ಕಾಲೇಜ್ ಡಿಲೀಟ್ ಆಗುತ್ತಾ? ಹಾಂ ಹೌದು, ಡಿಲೀಟ್ ಆಗುತ್ತೆ. ಸೊ ಇವಾಗ ಎಲ್ರಿಗೂ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಇವಾಗ ಯಾರು ಟೆನ್ಷನ್ ತೊಗೋಬೇಡ್ರಿ, ಯಾಕಂದರೆ ಇದು ಫೈನಲ್ ರಿಸಲ್ಟ್ ಅಲ್ಲ. ಸೆಪ್ಟೆಂಬರ್ 1 ತನಕ ವೇಟ್ ಮಾಡಿ, ಸೆಪ್ಟೆಂಬರ್ 1ಕ್ಕೆ ಅವ್ರು ರಿಸಲ್ಟ್ ಬಿಡ್ತಾರೆ. ರಿಸಲ್ಟ್ ಬಿಟ್ಟ ಮೇಲೆ ಮತ್ತೆ ಟೈಮ್ ಟೇಬಲ್ ಬಿಡ್ತಾರೆ, ಅಂದರೆ ಅಡ್ಮಿಷನ್ ಪ್ರೊಸೀಜರ್ ಟೈಮ್ ಟೇಬಲ್ ಬಿಡ್ತಾರೆ, ಚಾಯ್ಸಸ್ ಬಗ್ಗೆ ಎಲ್ಲ ಬಿಡ್ತಾರೆ. ಆವಾಗ ನಿಮಗೆ ನಾನು ಎಲ್ಲ ಕ್ಲಿಯರಾಗಿ ಹೇಳ್ಕೊಡ್ತೀನಿ. ಅಲ್ಲಿ ತನಕ ಯಾರು ಟೆನ್ಷನ್ ತೊಗೋಬೇಡ್ರಿ, ಸುಮ್ಮನೆ ಮೈಂಡಲ್ಲಿ ಏನೇನು ಕ್ವಶನ್ ಓಡಾಡ್ತಾವೆ, ನಾನು ಅದೆಲ್ಲ ಕ್ಲಿಯರ್ ಮಾಡ್ತೀನಿ, ಏನು ಟೆನ್ಷನ್ ತೊಗೋಬೇಡ್ರಿ. ಸೆಪ್ಟೆಂಬರ್ 1ಕ್ಕೆ ರಿಸಲ್ಟ್ ಬರಲಿ. ರಿಸಲ್ಟ್ ಬಂದ ಮೇಲೆ ನಿಮಗೆ ಸ್ಪೆಷಲಿ ಚಾಯ್ಸಸ್ ಬಗ್ಗೆ ಮತ್ತು ಅಡ್ಮಿಷನ್ ಪ್ರೊಸೀಜರ್ ಬಗ್ಗೆ ಎಲ್ಲ ಕರೆಕ್ಟಾಗಿ ಇನ್ನೊಂದ್ಸಲ ಹೇಳ್ಕೊಡ್ತೀನಿ, ಏನು ಟೆನ್ಷನ್ ಬೇಡ. ಅಣ್ಣ, ಫಸ್ಟ್ ಅಲಾಟ್ಮೆಂಟಲ್ಲಿ ಸೀಟ್ ಸಿಕ್ಕಿತ್ತು, ನೆಕ್ಸ್ಟ್ 2 ಟೈಮ್ ಅಲಾಟ್ಮೆಂಟಲ್ಲಿ ಸೀಟ್ ಸಿಗಲಿಲ್ಲ, ಫೈನಲ್ ಅಲಾಟ್ಮೆಂಟ್ಗೆ ಸಿಗ್ಬೋದಾ? ಸಿಗ್ಬೋದು, ಹೇಳೋದಕ್ಕಾಗೋದಿಲ್ಲ, ಯಾಕಂದರೆ ಜಾಸ್ತಿ ಜನಕ್ಕೆ ಹಾಗೆ ಆಗಿರೋದು. ಸಿಗ್ಬೋದು, ಸಿಗದೇನೂ ಇರ್ಬೋದು, ಸಿಗ್ಬೋದು ಕೂಡ, ಹೇಳೋದಕ್ಕಾಗೋದಿಲ್ಲ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ, ಸರ್ ಕ್ಯಾಟಗರಿ ಅಲ್ಲಿ 2AH ಬದಲು 2AR ಬಂದಿದೆ ಸರ್, ಯಾಕೆ ಸರ್? ಇದು ಯಾಕಪ್ಪ ಅಂದರೆ, ಅವ್ರು ಹೆಂಗೆ ಸೀಟ್ ಅಲಾಟ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್, ಸೊ 2AH ಬದಲು 2AR ಅಂದರೆ 2AH ನಾನು ಅಷ್ಟೊಂದು ಕೇಳಿಲ್ಲ, ಬರೋದು 2AG 2AK 2AR ಅಂತ ಬರುತ್ತದೆ. ಇಲ್ಲಿ 2AR ಬಂದಿದೆ, ಬದಲು 2AR ಬಂದಿದೆ ಸರ್, ಯಾಕೆ ಅಂದರೆ 2AR ಅಂದರೆ ನಿಮಗೆ 2A ಕಾಸ್ಟ್ ಇದ್ದರೂ ನಿಮ್ಮದು ರೂರಲ್ ಇದ್ದರೆ ಅಲ್ಲಿ 2AR ನಿಮಗೆ ಸೀಟ್ ಅಲೌಟ್ ಆಗಿರ್ತದ. ಸೊ ನೆಕ್ಸ್ಟು, ಸರ್ ಐ ಗಾಟ್ ವೆಟರ್ನರಿ ಬೆಂಗಳೂರು ನಂಬರ್ 65 ಬಟ್ ಐ ವಾಂಟ್ ವೆಟರ್ನರಿ ಬೀದರ್ ನಂಬರ್ 66, ವಾಟ್ ಟು ಡೂ, ವಿಚ್ ಚಾಯ್ಸ್ ಐ ಹ್ಯಾವ್ ಟು ಚೂಸ್, ಪ್ಲೀಸ್ ರಿಪ್ಲೈ. ಇವಾಗ ಇದು ಏನಪ್ಪ ಅಂದರೆ, ಐ ಗಾಟ್ ವೆಟರ್ನರಿ ಬೆಂಗಳೂರು ನಂಬರ್ 65, ನಿಮಗೆ ಸಿಕ್ಕಿರೋದು 65 ಹೌದಲ್ಲ. ಸೊ ನಿಮಗೆ ಬೇಕಾಗಿರೋದು ಯಾವುದಪ್ಪ ಅಂದರೆ 66 ಬೀದರು. ಸೊ ಅವ್ರು ಕೊಟ್ಟಿರೋದೇ ನೀವು ತೊಗೋಬೇಕು. ಅಕಸ್ಮಾತ್ ನಿಮಗೆ ಅದೇ ಬೇಕಪ್ಪ ಅಂದರೆ ನೀವು ಮತ್ತೆ ಸೆಕೆಂಡ್ ರೌಂಡ್ ಅಥವಾ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ವೇಟ್ ಮಾಡಲೇಬೇಕು. ಯಾಕಂದರೆ ವೆಟರ್ನರಿ ಕಾಲೇಜ್ ಇರೋದು ಒಂದು ಓವರ್ ಆಲ್ ಕರ್ನಾಟಕ ಇದೆ ನಮ್ಮ KCT ಪ್ರಕಾರ. ಸೊ ಏನೂ ಮಾಡೋಕ್ಕಾಗಲ್ಲ, ಅವ್ರು ಇದಿನ್ನೂ ಫೈನಲ್ ರಿಸಲ್ಟ್ ಅಲ್ಲ. ನಿಮಗೆ ಅಕಸ್ಮಾತ್ ಏನಾದರೂ ಸೆಪ್ಟೆಂಬರ್ 1ಗೆ ಅದರಲ್ಲಿ ಆ ರಿಸಲ್ಟಲ್ಲಿ ಬೀದರ್ ಕಾಲೇಜ್ ಸಿಕ್ಕರೆ ನೀವು ಅದಕ್ಕೆ ಅಡ್ಮಿಷನ್ ಆಗ್ಬೋದು, ಏನು ತೊಂದರೆ ಇಲ್ಲ. ಅಕಸ್ಮಾತ್ ಬೆಂಗಳೂರದೇ ಸಿಕ್ಕರೆ ನೀವು ಪರವಾಗಿಲ್ಲ, ವೇಟ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬ್ರೋ ಕ್ಯಾಟಗರಿ SCR ಇತ್ತು, ಇವಾಗ SCGಗೆ ಸೀಟ್ ಅಲೌಟ್ ಆಗಿದೆ, ವಾಟ್ ಕ್ಯಾನ್ ಐ ಡೂ? ಸೊ ಏನು ಡಿಫರೆನ್ಸ್ ಇಲ್ಲ. ಫಸ್ಟ್ ನಿಮಗೆ SC ಕಾಸ್ಟು ರೂರಲಲ್ಲಿ ಸೀಟ್ ಸಿಕ್ಕಿತ್ತು, ಬಟ್ ಇವಾಗ ಏನಪ್ಪ ಅಂದರೆ SC ಜನರಲ್ ಅಲ್ಲಿ ಸೀಟ್ ಅಲೌಟ್ ಆಗಿದೆ, ಏನು ಡಿಫರೆನ್ಸ್ ಇಲ್ಲ. ಇದರಿಂದ ಏನು ತೊಂದರೆ ಇಲ್ಲ, ಏನು ಟೆನ್ಷನ್ ಬೇಡ. ಬ್ರೋ ನಾನು ಎಷ್ಟು ಸರಿ ಆಪ್ಷನ್ ಎಂಟ್ರಿ ಮಾಡಿದ್ರು ಭೀ ಕಾಲೇಜ್ ಅಲಾಟ್ಮೆಂಟ್ ಆಗ್ತಾ ಇಲ್ಲ ಬ್ರೋ, ಯಾಕೆ? ಮತ್ತು ಕಾಲೇಜ್ ಆಲ್ಮೋಸ್ಟ್ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡಿದ್ದೀನಿ. ಒಬ್ಬೊಬ್ರು ಏನು ಮಾಡಿರ್ತೀರಪ್ಪ ಅಂದರೆ, ಇವಾಗ ಒಂದು BSc ನರ್ಸಿಂಗ್ ಕಾಲೇಜು, ಇನ್ನೊಂದು ಇಂಜಿನಿಯರಿಂಗ್ ಕಾಲೇಜು, ಒಂದು BSc ನರ್ಸಿಂಗ್ ಕಾಲೇಜು, ಒಂದು ಇಂಜಿನಿಯರಿಂಗ್ ಕಾಲೇಜು, ಹಾಗೆ ಭಾಳ ಜನ ಮಾಡಿದ್ದೀರಿ. ಬಟ್ ಒಬ್ಬೊಬ್ಬರು ಅಂದರೆ ಒಂದೇ ಕೋರ್ಸ್, ನಾನು ಮುಂಚೆನೇ ಹೇಳಿದೆ, ಒಂದೇ ಕೋರ್ಸ್ ಆಪ್ಷನ್ ಎಂಟ್ರಿ ಮಾಡಿರಿ, ನಿಮ್ಗೆ ಒಳ್ಳೆ ಕಾಲೇಜ್ ಸಿಗ್ಬೋದು ಅಂತ ಹೇಳಿದೆ. ಸೊ ಸಿಗ್ತದ,
ಫೈನಲ್ ರಿಸಲ್ಟ್ಗೆ ವೇಟ್ ಮಾಡಿರಿ. ಯಾಕಂದರೆ ಯಾರಿಗೆ ಮಾರ್ಕಲ್ಲಿ ಮಾರ್ಕ್ ಅಲಾಟ್ಮೆಂಟಲ್ಲಿ ಸೀಟ್ ಸಿಕ್ಕಿಲ್ಲ, ಇವಾಗ ಸೀಟ್ ಸಿಕ್ಕಿದೆ. ಮತ್ತು ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟಲ್ಲಿ ಯಾರಿಗೆ ಸೀಟ್ ಸಿಕ್ಕಿಲ್ಲ, ಇವಾಗ ಸೀಟ್ ಸಿಕ್ಕಿದೆ. ಸೊ ವೇಟ್ ಮಾಡಿರಿ, ಪರವಾಗಿಲ್ಲ. ಯಾರಿಗೆ ಗೊತ್ತು, ನಿಮಗೂ ಕೂಡ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗ್ಬೋದು ಸೆಪ್ಟೆಂಬರ್ 1 ಡೇಟ್ಗೆ ಬಿಡೋ ರಿಸಲ್ಟಲ್ಲಿ. ಸೊ ವೇಟ್ ಮಾಡಿರಿ, ಏನು ತೊಂದರೆ ಇಲ್ಲ. ಅಣ್ಣ ನಂದು KCT ರ್ಯಾಂಕ್ 1,21,000 ಇದೆ. ಒಳ್ಳೆ ಕಾಲೇಜ್ನಲ್ಲಿ CS ಗೆ ಸೀಟ್ ಸಿಗುತ್ತಾ ಅಣ್ಣ? 200+ ಕಾಲೇಜ್ ಆ್ಯಡ್ ಮಾಡಿದ್ದೀನಿ. ಸಿಗ್ಬೋದು, ಸಿಗುತ್ತೆ. ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿದ್ದೀರಾ, ಸಿಗ್ಬೋದು. ಬಟ್ಟು ಒಳ್ಳೆ ಕಾಲೇಜ್, ನಾನು ಒಳ್ಳೆ ಕಾಲೇಜ್ ಅಂತ ಹೇಳಲ್ಲ, ನಿಮಗೆ ಯಾವುದೋ ಒಂದು ಕಾಲೇಜ್ ಸಿಗುತ್ತೆ, ಒಳ್ಳೆ ಕಾಲೇಜ್ ಸಿಗುತ್ತೆ. ಅಕಸ್ಮಾತ್ ಆ ಕಾಲೇಜ್ ಇಷ್ಟ ಇರಲಿಲ್ಲಪ್ಪ ಅಂದರೆ ಅಲ್ಲಿ ಮತ್ತು ಚಾಯ್ಸಸ್ ಕೊಡ್ತಾರೆ. ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ಚಾಯ್ಸಸ್ ನೀವು ಸೆಲೆಕ್ಟ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಸೊ ನೆಕ್ಸ್ಟು ಮಾರ್ಕ್ 1 ಆ್ಯಂಡ್ 2ನಲ್ಲೂ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ಈಗೂ ಆಗಿಲ್ಲ. ಏನು ಮಾಡಬೇಕು ಸರ್? ವೇಟ್ ಮಾಡಿರಿ, ಸೆಪ್ಟೆಂಬರ್ 1 ಡೇಟ್ಗೆ ವೇಟ್ ಮಾಡಿರಿ, ಏನೂ ಪರವಾಗಿಲ್ಲ. ಸೊ ನೆಕ್ಸ್ಟು ಸರ್, ನನಗೆ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ಆಗಿತ್ತು, ಸೆಕೆಂಡ್ ಆಗಿಲ್ಲ, ಇವಾಗೂ ಆಗಿಲ್ಲ, ಸೀಟ್ ಸಿಗುತ್ತಾ? ಅದೇ ಹೇಳಿದೆಲ್ಲ, ತುಂಬ ಜನರಿಗೆ ಇದೇ ಪ್ರಾಬ್ಲಮ್ ಆಗಿರೋದು. ಫಸ್ಟ್ ಮಾರ್ಕ್ ಅಲಾಟ್ಮೆಂಟಲ್ಲಿ ಸೀಟ್ ಸಿಕ್ಕಿಲ್ಲ, ಬಟ್ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟಲ್ಲಿ ಸೀಟ್ ಸಿಕ್ಕ್ಯದ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ, ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟಲ್ಲಿ ಸೀಟ್ ಸಿಗ್ಲಾರ್ದವರಿಗೆ ಇವಾಗ ತಾತ್ಕಾಲಿಕ ನಿನ್ನೆ ಬಿಟ್ಟು ರಿಸಲ್ಟಲ್ಲಿ ಸೀಟ್ ಸಿಕ್ಕೈತೆ. ಸೊ ನನ್ನ ಪ್ರಕಾರ ಇನ್ನೂ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ ಅಂದರೆ ಸೆಪ್ಟೆಂಬರ್ 1ಗೆ ಬಿಡೋ ರಿಸಲ್ಟು, ಅದನ್ನು ತುಂಬ ಚಾನ್ಸಸ್, ಅದ್ರಾಗೂ ಕೂಡ ತುಂಬ ಜನರಿಗೆ ಚಾನ್ಸಸ್ ಕಾಣಿಸ್ಬೋದು. ಸೊ ವೇಟ್ ಮಾಡಿರಿ, ಸೆಪ್ಟೆಂಬರ್ 1 ಡೇಟ್ಗೆ ವೇಟ್ ಮಾಡಿರಿ. ಸರ್, ನನ್ನ ಫ್ರೆಂಡ್ದು 2 ಲ್ಯಾಕ್ ರ್ಯಾಂಕಿಗಿದೆ, BSc ನರ್ಸಿಂಗ್ ಸೀಟ್ ಸಿಗುತ್ತಾ? ಪ್ರೈವೇಟ್ ಕಾಲೇಜ್ ತುಂಬ ಫೀಸ್ ಕೇಳ್ತಾ ಇವೆ, ಕೆಲವು ಕಾಲೇಜ್ನಲ್ಲಿ ಸೀಟ್ ಕೂಡ ಇಲ್ಲ ಸರ್, ಯಾವುದೇ ಸೀಟ್ ಹತ್ತಿಲ್ಲ ಅಂದರೆ ಅವರು ಏನು ಮಾಡಬೇಕು? ನಾನು ಅದಕ್ಕೆ ಸಾಲ್ಯೂಷನ್ ಕೊಡ್ತೀನಿ, ಏನು ಟೆನ್ಷನ್ ಮಾಡಿ. ನನಗೆ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ, ನೋ ಪ್ರಾಬ್ಲಮ್ಮು. ನಾನು ಮತ್ತೆ ಆಪ್ಷನ್ ಎಂಟ್ರಿದಲ್ಲಿ ನಾನು ಏನಾದರೂ ಚೇಂಜಸ್ ಮಾಡಿಸ್ತೀನಿ, ಏನು ತೊಂದರೆ ಬೇಡ, ಸೀಟ್ ಸಿಗೋ ಥರ. ಅಣ್ಣ, ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟಲ್ಲಿ ಸೀಟ್ ಸಿಕ್ಕಿಲ್ಲ, ಇವಾಗಲೂ ಸಿಕ್ಕಿಲ್ಲ. ಸೊ ಅದಕ್ಕೆ KA ಅವರಿಗೆ ಇಮೇಲ್ ಏನಂತ ಮಾಡಬೇಕು ಹೇಳಿ ಅಣ್ಣ, ಕಾಲೇಜ್ ಸಿಗೋ ಥರ. ನಾನು KA ಅವರಿಗೆ ಇಮೇಲ್ ಏನು ಮಾಡಬೇಕು ಅಂತ ಒಂದು ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಹಾಕ್ತೀನಿ, ಅದೇ ಪ್ರಕಾರ ನೀವು ಮಾಡ್ಬೋದು, ರಿಕ್ವೆಸ್ಟ್ ಮಾಡ್ಕೋಬೋದು. ನಾನು ಗ್ರೂಪಲ್ಲಿ ಕಳಿಸ್ತೀನಿ ಏನು ಮೆಸೇಜ್ ಮಾಡಬೇಕು ಅಂತ, ಪರವಾಗಿಲ್ಲ. 1 ಅವರ್ ಬಿಟ್ಟು ಅಥವಾ 1 ½ ಅವರ್ ಬಿಟ್ಟು ಒಂದು ಕಳಿಸ್ತೀನಿ. ಸೊ ನೋಡ್ಕೊರಿ. ಸರ್, BSc ನರ್ಸಿಂಗ್ ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ. ಅದು ನಿಮಗೆ ಯಾವ ಕೋರ್ಸ್ ಇಷ್ಟನೋ ಆ ಕೋರ್ಸ್ ಮಾಡ್ಬೋದು. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ನನಗೆ ಅಂತಲ್ಲ, ನೀವು ಬೇರೆದ್ರಿಗೆ ಯಾರಿಗೆ ಆ್ಯಕ್ಚುಲಿ ಕೇಳೋಕ್ಕೆ ಹೋಗಬಾರ್ದು. ನಿಮಗೆ ಯಾವ ಕೋರ್ಸ್ ಇಷ್ಟನೋ ಅದೇ ಮಾಡಬೇಕು. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ಎಕ್ಸಾಂಪಲ್ ನನ್ನನ್ನೇ ತಿಳ್ಕೊರಿ ನೀವು. ಇವಾಗ ನಾನೇನು ಅಂತೀನಪ್ಪ, ಇನ್ನು ಇಂಜಿನಿಯರಿಂಗ್ ಚಲೋ ಆಯ್ತು, ಇಂಜಿನಿಯರಿಂಗ್ ಮಾಡೋದು ಅಂತೀನಿ. ಮತ್ತು ಅದು ಬಿಟ್ಟರೆ BSc ನರ್ಸಿಂಗ್ ಮಾಡಪ್ಪ, BSc ನರ್ಸಿಂಗ್ ಚಲೋ ಆದತ್ತೆ ನಾನು ಅಂತೀನಿ. ಸೊ ನಾನು ಇವಾಗ ಎಲ್ಲನೂ ಅಂತೀನಿ, ನೀವು ಎಲ್ಲನೂ ಮಾಡ್ತೀರಾ, ಮಾಡೋಕ್ಕಾಗಲ್ಲ. ಅದಕ್ಕೆ ಹೇಳಾಕತ್ತೀನಿ, ನಿಮಗೆ ಯಾವ ಕೋರ್ಸ್ ಮೇಲೆ ಆಸಕ್ತಿ ಇದೆಯೋ, ನಾ ಈ ಕೋರ್ಸ್ ಮಾಡ್ತೀನಿ ಅನ್ನೋ ನಂಬಿಕೆ ಇದ್ದರೆ, ನಿಮ್ಗೆ ಅದ್ರ ಮೇಲೆ ನೀವು ಅದ್ರ ಮೇಲೆ ಡಿಪೆಂಡ್ ಆಗಿದ್ರಪ್ಪ ಅಂದರೆ, ಅದೇ ಒಂದು ಕೋರ್ಸ್ ಚೆನ್ನಾಗಿ ಆಪ್ಷನ್ ಎಂಟ್ರಿ ಚೆನ್ನಾಗಿ ಮಾಡಿ ಅದನ್ನೇ ನೀವು ಒಂದು ಸೆಲೆಕ್ಟ್ ಮಾಡ್ಕೊರಿ. ನಿಮಗೆ ಒಳ್ಳೆ ಕಾಲೇಜ್ ಸಿಗ್ತದೆ, ಮತ್ತು ಆ ಕೋರ್ಸ್ ಕೂಡ ಚೆನ್ನಾಗಿರ್ತದೆ, ಅಷ್ಟೇ, ಮತ್ತೇನಿಲ್ಲ. ಸೊ ನೆಕ್ಸ್ಟು ವಿಲ್ SNQ ಕೋಟಾ ವಿಲ್ ಬೆಲೋಟೆಡ್ ನೌ ಇನ್ ಫಸ್ಟ್ ರೌಂಡ್ ರಿಸಲ್ಟ್? ಎಸ್, ಇಂಜಿನಿಯರಿಂಗ್ದವ್ರಿಗೆ ಅಲೌಟ್ ಆಗ್ತದೆ, ಮತ್ತು ಫೀಸ್ ಕೂಡ ಕಡಿಮೆ ಇರ್ತದೆ, ಏನು ತೊಂದರೆ ಇಲ್ಲ. ಸೊ ನೆಕ್ಸ್ಟ್ ನಾಟ್ ಅಲಾಟೆಡ್ ಸೀಟ್ ವಾಯ್ಸ್ ಸರ್, ಇದು ನಿಮ್ಮ ಆಪ್ಷನ್ ಎಂಟ್ರಿ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಇನ್ನೂ ವೇಟ್ ಮಾಡಿರಿ, ಸೆಪ್ಟೆಂಬರ್ ಹೊರತನ. ದಿಸ್ ಇಸ್ ನಾಟ್ ಫೈನಲ್ ರಿಸಲ್ಟು, ಸೊ ವೇಟ್ ಮಾಡಿರಿ. ಹಾಯ್ ಸರ್, ನನಗೆ ಒಂದು ಡೌಟ್ ಇದೆ, ಪ್ಲೀಸ್ ಸಾಲ್ವ್ ಮಾಡಿ. ಈಗ KCET ಫಸ್ಟ್ ರೌಂಡಲ್ಲಿ ಒಂದು ಕಾಲೇಜ್ ಅಲೋಟ್ ಆಯಿತು, ಬಟ್ ನಮಗೆ ಅದಕ್ಕಿಂತ ಬೆಟ್ರ್ ಕಾಲೇಜ್ ಬೇಕು, ಅದಕ್ಕೆ ಚಾಯ್ಸ್ ಟು ಸೆಲೆಕ್ಟ್ ಮಾಡ್ತೀವಿ. ಬಟ್ ಸೆಕೆಂಡ್ ರೌಂಡ್ನಲ್ಲಿ ಯಾವುದು ಕಾಲೇಜ್ ಅಲೋಟ್ ಆಗಿಲ್ಲ ಅಂದರೆ, ನಾವು ಫಸ್ಟ್ ರೌಂಡ್ನಲ್ಲಿ ಅಲೋಟ್ ಆದ ಕಾಲೇಜ್ಗೆ ಅಡ್ಮಿಷನ್ ಮಾಡಬಹುದಾ? ಎಸ್, ಖಂಡಿತ ಮಾಡ್ಬೋದು. ನೀವು ಆಲ್ರೆಡಿ ಚಾಯ್ಸ್ ಟು ಸೆಲೆಕ್ಟ್ ಮಾಡೋರು ಬ್ಯಾಂಕ್ಗೆ ಚಾಲನ್ ಕಟ್ಟಲೇಬೇಕು, 750 ರುಪೀಸು. ಸೊ 750 ಮೇ ಬಿ ನನ್ನ ಪ್ರಕಾರ 750 ಕಟ್ಟಲೇಬೇಕು. ಯಾಕಂದರೆ ನೀವು ನೆಕ್ಸ್ಟ್ ಒಂದು ಅಂದರೆ ಆ ಕಾಲೇಜ್ ಹೋಲ್ಡಲ್ಲಿ ಇಟ್ಟು ನೀವು ನೆಕ್ಸ್ಟ್ ಒಂದು ಪಾರ್ಟಿಸಿಪೇಟ್ ಮಾಡಿರ್ತೀರಿ. ಸೊ ಅದಕ್ಕೆ ನೀವು ಚಾಲನ್ ಕಟ್ಟಲೇಬೇಕು. ಮತ್ತು ನಿಮ್ಗೆ ಮತ್ತು ನೆಕ್ಸ್ಟ್ ರೌಂಡಲ್ಲಿ ನಿಮ್ಮ ಕಾಲೇಜ್ ಸಿಗಲಿಲ್ಲಪ್ಪ ಅಂದರೆ, ಈ ಕಾಲೇಜ್ ನಿಮಗೆ ಇದೇ ಕಾಲೇಜ್ ಅಲೌಟ್ ಆಗ್ತದೆ, ಈ ಕಾಲೇಜ್ ನಿಮಗೆ ಹೋಲ್ಡಲ್ಲಿ ಇರ್ತದೆ. ಸೊ ಈ ಕಾಲೇಜ್ಗೆ ಹೋಗಿ ನೀವು ಅಡ್ಮಿಷನ್ ಆಗ್ಬೋದು, ಏನು ತೊಂದರೆ ಇಲ್ಲ. ಸೊ ನೆಕ್ಸ್ಟು, ಅಣ್ಣ ನನಗೆ AL ಕಾಮರ್ ಕಾಲೇಜ್ ಬೇಡ, KCET ಹೇಳಿದ ಹಾಗೆ ನಾನು ಚೇಂಜ್ ಮಾಡಿದ್ದೀನಿ. 15 ಮೇಲೆ ಬಂದಿರೋ ಕಾಲೇಜ್ ತೆಗೆದು 1 ನಂಬರ್ ಇರುವ ಕಾಲೇಜ್ ಹಾಕಿದ್ದೆ, ಆದರೆ ಅದೇ ಕಾಲೇಜ್ ಬಂದಿದ್ದೆ. ಹಾಗೆ ಏನೂ ಪ್ರಾಬ್ಲಮ್ ಇಲ್ಲ. ಈ ಕಾಲೇಜ್ ಬೇಡಪ್ಪ ಅಂದರೆ ವೇಟ್ ಮಾಡಿರಿ, ಆಪ್ಷನ್ ಎಂಟ್ರಿ ಇವಾಗ ಫೈನಲ್ ರಿಸಲ್ಟ್ ಸೆಪ್ಟೆಂಬರ್ 1ಗೆ ಬಿಡ್ತಾರೆ. ಈ ಕಾಲೇಜ್ ಇಷ್ಟ ಇಲ್ಲಪ್ಪ ಅಂದರೆ ನಿಮ್ಮ ಚಾಯ್ಸ್ 3 ಕೊಡ್ಬೋದು, ಏನು ತೊಂದರೆ ಇಲ್ಲ. ಚಾಯ್ಸ್ 3 ಕೊಟ್ಟು ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ಬೋದು. ಪಾರ್ಟಿಸಿಪೇಟ್ ಮಾಡಿದ್ರೆ ನಿಮ್ಗೆ ಮತ್ತೆ ಬೇರೆ ಕಾಲೇಜ್ ಸಿಗ್ಬೋದು. ಸೊ ನೆಕ್ಸ್ಟು ಬ್ರೋ, 1,90,424 ರ್ಯಾಂಕ್ ಇದೆ ಬ್ರೋ, 540 ಕಾಲೇಜಸ್ ಆ್ಯಡ್ ಮಾಡಿದ್ದೀನಿ ಬ್ರೋ, ಆದರೂ ನನಗೆ ಕಾಲೇಜ್ ಅಲೌಟ್ ಆಗಿಲ್ಲ ಬ್ರೋ, ಏನು ಮಾಡಬೇಕು ಬ್ರೋ? ಸೊ
ನೀವು ಸೆಕೆಂಡ್ ರೌಂಡ್ಗೆ ಅಥವಾ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ನಿಮ್ಮ ಕಾಲೇಜ್ ಸಿಗ್ಬೋದು. ಇವಾಗ ಸಿಗದೇ ಇದ್ರೂ ಕೂಡ ಖಂಡಿತ ಸಿಕ್ಕೇ ಸಿಗುತ್ತೆ. ಯಾಕಂದರೆ ನೀವು ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿದ್ದೀರಾ. ರ್ಯಾಂಕ್ 2 ಲಕ್ಷ ಮೇಲಿದ್ದರೆ ಕಾಲೇಜ್ ಸಿಗ್ತದ, ಸಿಗಲ್ಲ ಅಂತಲ್ಲ. ಪ್ರತಿ ವರ್ಷ ಸಿಕ್ಕಿದೆ, ಈ ವರ್ಷವೂ ಸಿಗುತ್ತದ. ಸೊ ನೀವು ಸ್ವಲ್ಪ ತಾಳ್ಮೆ ಇರಬೇಕು. ಇವಾಗ ಸೀಟ್ ಸಿಗಲಿಲ್ಲಪ್ಪ ಅಂದರೆ ನೀವು ಹೋಪ್ ಕಳ್ಕೊಬೇಡ್ರಿ. ಯಾಕಪ್ಪ ಅಂದರೆ ನಿಮಗೆ ಸೆಕೆಂಡ್ ರೌಂಡು ಅಥವಾ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಮಾಡ್ತಾರೆ. ಮತ್ತು ಅದಾದ ನಂತರ ಮಾಪಪ್ ರೌಂಡ್ ಕೂಡ ಮಾಡ್ತಾರೆ. ಅದರಲ್ಲಿ ಕೂಡ ಸೀಟ್ ಸಿಗ್ಬೋದು, ಹೇಳೋದಕ್ಕಾಗಲ್ಲ. ಸೊ ವೇಟ್ ಮಾಡಿರಿ, ಏನೂ ಆಗಲ್ಲ. ಅಣ್ಣ ಈಗ ಅಲೌಟ್ ಆಗಿರೋ ಕಾಲೇಜ್ ಮತ್ತೆ ಫೈನಲ್ಗೂ ಅಲೌಟ್ ಆಗುತ್ತಾ ಅಣ್ಣ ಪ್ಲೀಸ್ ಹೇಳಿ. ಆಗ್ಬೋದು. ನಿನ್ನೆ ಒಂದು ಹುಡುಗಿ ಮೆಸೇಜ್ ಮಾಡಿತ್ತು. ಫಸ್ಟ್ ಮಾರ್ಕ್ ಅಲಾಟ್ಮೆಂಟಲ್ಲಿ GIMS ಮೀನ್ಸ್ ಗದಗ ಕಾಲೇಜ್ ಸಿಕ್ಕಿದೆ. ನೆಕ್ಸ್ಟ್ ಮಾರ್ಕ್ ಅಲಾಟ್ಮೆಂಟಲ್ಲಿ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟಲ್ಲಿ ಕೂಡ ಗದಗ ಕಾಲೇಜು. ಸೊ ನಿನ್ನೆ ಬಿಟ್ಟಿರೋ ಕಾಲೇಜಲ್ಲಿ ಕೂಡ ಗದಗ ಕಾಲೇಜು. ಸೊ ಆ ಹುಡುಗಿಗೆ ಫೈನಲ್ ರಿಸಲ್ಟಲ್ಲಿ ಕನ್ಫರ್ಮ್ ಆಗಿ ಅದೇ ಕಾಲೇಜ್ ಸಿಗ್ತದೆ. ನನ್ನ ಪ್ರಕಾರ ಕನ್ಫರ್ಮ್ ಸಿಗ್ತದೆ. ಯಾಕಂದರೆ ಇವಾಗ ನೆಕ್ಸ್ಟ್ ಲಾಸ್ಟ್ 3 ರಿಸಲ್ಟ್ಸಲ್ಲಿ ಕೂಡ ಫಸ್ಟ್ ಮಾರ್ಕಲ್ಲಿ, ಸೆಕೆಂಡ್ ಮಾರ್ಕಲ್ಲಿ ಮತ್ತು ನಿನ್ನೆ ಬಿಟ್ಟಿರೋ ಟೆಂಪ್ರರಿ ರಿಸಲ್ಟಲ್ಲಿ ಕೂಡ GIMS ಸಿಕ್ಕಿದೆ, ಅಂದರೆ ಗದಗ ಇನ್ಸ್ಟಿಟ್ಯೂಟ್ ಮೆಡಿಕಲ್ ಸೈನ್ಸು. ಸೊ ಅದನ್ನೇ ಕಾಲೇಜ್ ಅವಳಿಗೆ ಸಿಗ್ತದ. ಸೊ ನಿಮಗೂ ಕೂಡ ಸಿಗ್ಬೋದು, ಹೇಳೋದಕ್ಕಾಗಲ್ಲ. ಸಿಗದೇನೆ ಇರ್ಬೋದು, ಸಿಗ್ಬೋದು ಕೂಡ. ವೇಟ್ ಮಾಡಿರಿ, ಸೆಪ್ಟೆಂಬರ್ನಾಗೆ ಎಲ್ಲ ಗೊತ್ತಾಗ್ಬಿಡ್ತದೆ. ಸರ್ ಮತ್ತೆ ಆಬ್ಸೆಂಟ್ರಿ ಬಿಡ್ತಾರಾ? ಇವಾಗೇನು ಡೌಟು ಆಲ್ರೆಡಿ ಆಗಸ್ಟ್ 30 ಇವತ್ತು. ಸೊ ಅವ್ರು ಕೇಳಿದ್ರೆ ಏನಾದರೂ ಅಪ್ಡೇಟ್ ಬಿಟ್ಟರೆ ಸರಿ ಆಬ್ಸೆಂಟ್ರಿ ಮಾಡ್ಬೋದು. ಅವ್ರು ಏನಾದರೂ ಅಪ್ಡೇಟ್ ಬಿಟ್ಟರೆ ನಾನು ತಿಳಿಸ್ತೀನಿ. ಅಣ್ಣ ಇವಾಗ ಕಾಲೇಜ್ ಎಡಿಟ್ ಮಾಡೋಕ್ಕೆ ಬರಲ್ವಾ? ಕಾಲೇಜ್ ಎಡಿಟ್ ಮಾಡೋಕ್ಕೆ ಇವಾಗ ಇದಕ್ಕೆ ಇನ್ನೂ ಟೈಮ್ ಇಲ್ಲ. ಆಬ್ಸೆಂಟ್ರಿ ಮೊದಲು ಫೈನಲ್ ರಿಸಲ್ಟ್ ಬರಲಿ ಸೆಪ್ಟೆಂಬರ್ 1ಗೆ. ಅದಾದಂದ್ರೆ ನಿಮಗೆ ಎಲ್ಲ ಕ್ಲಿಯರಾಗಿ ಹೇಳ್ಕೊಡ್ತೀನಿ. ಮತ್ತು ಕಾಲೇಜ್ ಅಂದರೆ ಈ ಕಾಲೇಜ್ ಇಷ್ಟ ಇಲ್ಲಪ್ಪ ಅಂದರೆ ಏನು ಮಾಡಬೇಕು, ಮತ್ತು ಈ ಕಾಲೇಜ್ ಬೇಡ ಅಂದರೆ ಏನು ಮಾಡಬೇಕು, ಅದೆಲ್ಲ ಕರೆಕ್ಟಾಗಿ ಹೇಳ್ಕೊಡ್ತೀನಿ. ಸೊ ಏನು ಟೆನ್ಷನ್ ಬೇಡ. ಸರ್ ನನಗೆ ಮಾರ್ಕ್ ಅಲಾಟ್ಮೆಂಟಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ. ನನ್ನ ರ್ಯಾಂಕಿಂಗ್ 1,83,000 ಇದೆ. ಬಟ್ ಕಟ್ ಆಫ್ ರ್ಯಾಂಕಿಂಗ್ ಅಷ್ಟು ಯಾವ ಕಾಲೇಜ್ನಲ್ಲಿ ಇಲ್ಲ. ನನಗೆ ಸೀಟ್ ಸಿಗಲ್ವಾ? ಮತ್ತು BScಗೆ ನಂದು ಕ್ಯಾಟಗರಿ ST, ಬಟ್ CETಯಲ್ಲಿ GM ಕ್ಯಾಟಗರಿ ಅಂತ ಬಂದಿದೆ. ನಾನು ಏನು ಮಾಡಬೇಕು? ನೀವು ಅಪ್ಲಿಕೇಶನ್ ಹಾಕುವಾಗ ಏನಾದರೂ ಮಿಸ್ಟೇಕ್ ಮಾಡಿದರೆ ಅದು ನಿಮ್ಮ ತಪ್ಪು, GM ಅಂತ. ಬಟ್ ಕೇಳಿದ್ರೆ ಒಂದು ಚಾನ್ಸ್ ಕೂಡ ಕೊಟ್ಟಿದ್ದರು. ಅವ್ರು ಏನಾದರೂ ರಾಂಗ್ ಆಗಿದ್ದರೆ KAಗೆ ಬಂದು ಸರಿ ಮಾಡ್ಕೊಳ್ಳಿ ಅಂತ. ನೀವು ಹೋಗಿಲ್ಲ ಅನಿಸುತ್ತೆ, ಅದು ನಿಮ್ಮ ಪ್ರಾಬ್ಲಮ್ಮು. ಹೇಳೋದಕ್ಕಾಗಲ್ಲ. ಸೀಟ್ ಸಿಗಲ್ಲ ಅಂತಲ್ಲ. ವೇಟ್ ಮಾಡಿರಿ. ನಿಮಗೆ ಈ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗಲಿಲ್ಲ ಅಂದರೆ ಕೂಡ ಸೆಕೆಂಡ್ ರೌಂಡಲ್ಲಿ ಅಥವಾ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಸೀಟ್ ಸಿಗ್ತದೆ. ಸೊ ವೇಟ್ ಮಾಡಿರಿ. ಬಟ್ ಏನಪ್ಪ ಅಂದರೆ ಜಾಸ್ತಿ ಕಾಲೇಜ್ ನಿಮಗೆ ಆದಷ್ಟು ನಾನು ಹೇಳಿದ್ದೀನಿ, ನೀವು ನೆಗ್ಲೆಕ್ಟ್ ಮಾಡಬೇಡ್ರಪ್ಪ. ಇದರಲ್ಲಿ ಆಬ್ಸೆಂಟ್ರಿ ನೀವು ಜಾಸ್ತಿ ಕಾಲೇಜಸ್ ಆ್ಯಡ್ ಮಾಡಿದಷ್ಟು ನಿಮ್ಗೆ ಒಳ್ಳೇದಂತ. ಸೊ ನೆಗ್ಲೆಕ್ಟ್ ಮಾಡಿಬಿಡಿ, ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿರಿ. ಸೀಟ್ ಅಲೌಟ್ ಆಗಿಲ್ಲ ಅಣ್ಣ, ಹಾಗೆ KA ಅವರಿಗೆ ಇಮೇಲ್ ಮಾಡೋದು ಪ್ಲೀಸ್ ಹೇಳಿ ಅಣ್ಣ. ನಾನು ವಾಟ್ಸಪ್ ಕಳಿಸ್ತೀನಿ, ಎಲ್ಲರೂ ಅದೇ ಥರ ಮಾಡಿರಿ, ಪರವಾಗಿಲ್ಲ. ಯಾರಿಗೆ ಸೀಟ್ ಸಿಕ್ಕಿಲ್ಲ ಅವರು ರಿಕ್ವೆಸ್ಟ್ ಮಾಡ್ಕೋಬೋದು. KA ದವರು ಹೇಳಿದ್ದಾರೆ, ಏನು ತೊಂದರೆ ಇಲ್ಲ. ನಾನು ವಾಟ್ಸಪ್ಗೆ ಕಳಿಸ್ತೀನಿ ಆಮೇಲೆ ಗ್ರೂಪಲ್ಲಿ. ಸೊ ನನಗೆ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ಅಲೌಟ್ ಆಗಿರೋ ಕಾಲೇಜ್ ಇವಾಗ ಕಾಲೇಜ್ ಇವಾಗ ಅಲೌಟ್ ಆಗಿದೆ ಅಂದರೆ ನನಗೆ ಫೈನಲ್ ರಿಸಲ್ಟಲ್ಲೂ ಅದೇ ಕಾಲೇಜ್ ಅಲೌಟ್ ಆಗುತ್ತಾ? ಆಗ್ಬೋದು. ಸೊ ಏನು ಹೇಳೋದಕ್ಕಾಗಲ್ಲ, ಆಗ್ಬೋದು, ಅದೇ ಆ ಕಾಲೇಜ್ ಆಗ್ಬೋದು. ಸೊ ನನಗೆ ಇವಾಗ ಅಲೌಟ್ ಆಗಿರೋ ಕಾಲೇಜ್ ಇಷ್ಟ ಇದೆ, ಆದರೆ ಕೋರ್ಸ್ ಇಷ್ಟ ಇಲ್ಲ. ಬಟ್ ಆದರೂ ಓಕೆ ಸರ್, ನೋ ಪ್ರಾಬ್ಲಮ್. ಬಟ್ ನನಗೆ ಇದೇ ಸೇಮ್ ಕಾಲೇಜ್ ಫಸ್ಟ್ ರೌಂಡಲ್ಲೇ ಸಿಗೋ ಚಾನ್ಸಸ್ ಇರುತ್ತಾ ಸರ್? ಆರ್ ಕಂಪ್ಲೀಟ್ಲಿ ಬೇರೆ ಕಾಲೇಜ್ ಸಿಗುತ್ತಾ ಅಂತ ನಿಮ್ಮ ಒಪಿನಿಯನ್ ಹೇಳಿ ಸರ್. ಆ್ಯಂಡ್ ನೀವು ಇಷ್ಟು ಬೇಗ ಅಪ್ಡೇಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ರೆಸ್ಪೆಕ್ಟ್ ಫಾರ್ ಯುವರ್ ವ್ಯಾಲ್ಯೂಬಲ್ ಟೈಮ್ ಸರ್. ಓಕೆ, ಥ್ಯಾಂಕ್ ಯು. ಸೊ ಇವ್ರು ಕೇಳಿದ ಕ್ವಶನ್ ಏನಪ್ಪ ಅಂದರೆ ಅದೇ ಸೇಮ್ ಕ್ವಶನ್ನು. ಇವಾಗ ಸಿಕ್ಕಿರೋ ಕಾಲೇಜೇ ಫೈನಲ್ ರಿಸಲ್ಟಲ್ಲಿ ಸಿಗುತ್ತಾ ಇಲ್ಲ ಅಂತ. ಸೀಟ್ ಸಿಗದೇನೂ ಸಿಗ್ಬೋದು ಕೂಡ, ಹೇಳೋದಕ್ಕಾಗಲ್ಲ. ಯಾಕಂದರೆ ಪ್ರತಿ ಸಲ ಏನಪ್ಪ ಅಂದರೆ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ಒಂದೇ ಮಾರ್ಕ್ ಅಲಾಟ್ಮೆಂಟ್ ಇರ್ತಿತ್ತು. ಅದೇ ಕಾಲೇಜು ಮಾರ್ಕಲ್ಲಿ ಸಿಕ್ಕಿರೋ ಕಾಲೇಜೇ ಫೈನಲ್ ರಿಸಲ್ಟಲ್ಲಿ ಸಿಗ್ತಿತ್ತು. ನಾನು ಜಾಸ್ತಿ ಜನ ಲಾಸ್ಟ್ ಇಯರ್ ಅಬ್ಸರ್ವ್ ಮಾಡಿದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಬಟ್ ಈ ಸಲ ಏನಪ್ಪ ಅಂದರೆ ಡಿಫ್ರೆಂಟು. 2 ಮಾರ್ಕ್ ಅಲಾಟ್ಮೆಂಟು ಮತ್ತು ತಾತ್ಕಾಲಿಕ ರಿಸಲ್ಟ್ ಕೂಡ ಬಿಟ್ಟಿದ್ದಾರೆ. ಸೊ ಲಾಸ್ಟ್ ಇಯರ್ ಹಾಗೆ ತಾತ್ಕಾಲಿಕ ಏನು ಇರಲಿಲ್ಲ, ಡೈರೆಕ್ಟ್ ರಿಸಲ್ಟ್ ಬಿಟ್ಟಿದ್ರು. ಸೊ ಏನಿಲ್ಲ, ಅದೇ ಸಿಂಪಲ್ಲು. ಏನಪ್ಪ ಅಂದರೆ ಸಿಗದೇ ಇರ್ಬೋದು ಕೂಡ, ಸಿಗ್ಬೋದು ಕೂಡ. ವೇಟ್ ಮಾಡಿರಿ ಸೆಪ್ಟೆಂಬರ್ 1 ತನಕ. ಸರ್ ನನಗೆ ಆ ಕಾಲೇಜ್ ಬೇಡ, ಮತ್ತು ಏನು ಅದರ ಕೆಳಗಿನ 3 ಕಾಲೇಜ್ ಕಟ್ ಆಫ್ ಜಾಸ್ತಿ ಐತಿ, 4 ಕಾಲೇಜ್ ಡಿಲೀಟ್ ಮಾಡೋಕ್ಕೆ ಬರುತ್ತೆ ಏನು ಸರ್? ಇವಾಗ ಫೈನಲ್ ರಿಸಲ್ಟ್ ಬಿಟ್ಟ ತಕ್ಷಣ ಅವರು ನಾನು ಹೇಳಿದ್ದೆಲ್ಲ ಅಡ್ಮಿಷನ್ ಪ್ರೊಸೀಜರ್ ಟೈಮ್ ಟೇಬಲ್ ಬಿಡ್ತಾರಂತ. ಅದರಲ್ಲಿ ನಿಮಗೆ ಚಾಯ್ಸಸ್ ಎಂಟ್ರಿ ಮಾಡೋಕ್ಕೆ ಬಿಡ್ತಾರೆ. ಬಟ್ ಅಲ್ಲಿ ಅಂದರೆ ಸೆಕೆಂಡ್ ರೌಂಡ್ ತನಕ ನಿಮಗೆ ಆಬ್ಸೆಂಟ್ರಿ ಏನು ಮಾಡೋದಕ್ಕೆ ಬಿಡಲ್ಲ. ಯಾಕಂದರೆ ಇವಾಗ ಫಸ್ಟ್ ರೌಂಡ್ ರಿಸಲ್ಟ್ ಬಿಟ್ಟ ನಂತರ ಏನಪ್ಪ ಅಂದರೆ ಚಾಯ್ಸಸ್ ಬಗ್ಗೆ ಮತ್ತು ಬ್ಯಾಂಕ್ಗೆ ಚಾಲೆಂಜ್ ಕಟ್ಟೋದು ಅದ್ರ ಬಗ್ಗೆ ಎಲ್ಲ ಒಂದು ಟೈಮ್ ಟೇಬಲ್ ಬಿಡ್ತಾರೆ, ಅದನ್ನು ಫಾಲೋ ಮಾಡಬೇಕು. ಸೆಕೆಂಡ್ ರೌಂಡಲ್ಲಿ ನೀವು ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಸೊ ನೆಕ್ಸ್ಟು ಸೆಪ್ಟೆಂಬರ್ ನನಗೂ ಅಲೌಟ್ ಆಗಿಲ್ಲ ಅಂದರೆ ಏನು ಮಾಡೋದು? ನಾನು ಅದಕ್ಕೆ ಒಂದು ಸಾಲ್ಯೂಷನ್ ಕೊಡ್ತೀನಿ, ಟೆನ್ಷನ್ ಬೇಡ. ಡಾಟಾ ಸೈನ್ಸ್ ಬೆಟ್ರ್, ಬಿಗ್ ಡಾಟಾ ಬೆಟ್ರ್ ಸರ್. ಸಾರಿ, ಇದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಯಾಕಂದರೆ ಇವಾಗ ಫಾರ್ ಎಕ್ಸಾಂಪಲ್ ನಾನು ಸುಮ್ಮನೆ ನನಗೆ ಗೊತ್ತಿಲ್ಲ ಅಂದರೂ ನಾನು
ಗೊತ್ತಿದೆ ಅಂತ ಹೇಳಿದರೆ ಅದು ನಿಮಗೂ ನಾನು ಸುಳ್ಳು ಹೇಳ್ದಂಗೆ ಆಗುತ್ತೆ. ನನಗೂ ಒಂಥರ ಹ್ಯಾಪಿ ಆಗಲ್ಲ. ಯಾಕಪ್ಪ ಅಂದರೆ ನನಗೆ ಗೊತ್ತಿರೋದು ಇನ್ಫಾರ್ಮೇಷನ್ ಅಷ್ಟೇ ಕೊಡ್ತೀನಿ. ಸುಮ್ಮನೆ ಎಲ್ಲದು ಗೊತ್ತಿದೆ, ಇದನ್ನು ಬೆಟ್ರ್ ಎಲ್ಲ ಬೆಟ್ರ್ ಅಂದರೆ ಸೊ ಅದು ನಿಮಗೂ ಬೆಟ್ರ್ ಅಂದರೆ ನಾನು ನಮಗೆ ಈ ಕೋರ್ಸ್ ಚಲೋ ಆದತ್ತ ಅಂದರೆ ಅದು ನನಗೂ ಸರಿ ಅನಿಸಲ್ಲ. ಸೊ ನನಗೆ ಇದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ನಿಮ್ಮ ಫ್ರೆಂಡ್ಸ್ಗೆ ಅಥವಾ ನಿಮ್ಮ ಫ್ಯಾಮಿಲಿ ಸರ್ಕಲ್ ಯಾರಾದರೂ ಈ ಕೋರ್ಸ್ ಸ್ಟಡಿ ಮಾಡ್ತಾಯಿದ್ರೆ ಅವರಿಗೆ ಕೇಳಿ, ಅವರೇ ಹೇಳ್ತಾರೆ. ಸೊ ನೆಕ್ಸ್ಟು ಸರ್ ಇಮೇಲ್ ಇವಾಗ ಹೆಂಗೆ ಸೆಂಡ್ ಮಾಡೋದು KAಗೆ ನಾನು ಗ್ರೂಪಲ್ಲಿ ಕಳಿಸ್ತೀನಿ, ಅದೇ ಪ್ರಕಾರ ಸೆಂಡ್ ಮಾಡಿರಿ. ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ಆಗಿಲ್ಲ, ಆಲ್ರೆಡಿ ತಾತ್ಕಾಲಿಕ ರಿಸಲ್ಟ್ ಬಿಟ್ಟಿದ್ದಾರೆ. ಚೆಕ್ ಮಾಡ್ಕೊರಿ. ನಾನು ಹೆಂಗೆ ಚೆಕ್ ಮಾಡ್ಕೋಬೇಕು ಅನ್ನೋದು ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ, ಕರೆಕ್ಟಾಗಿ ನೋಡ್ಕೋರಿ. ಅಲಾಟ್ ಆಗಿಲ್ಲ, ವೇಟ್ ಮಾಡಿ ಸೆಪ್ಟೆಂಬರ್ ಅಂತ. ನಾವು ವೇಟ್ ಮಾಡಿರಿ, ಏನು ಪ್ರಾಬ್ಲಮ್ ಇಲ್ಲ. ಕ್ಯಾಟಗರಿ ಅಲಾಟೆಡ್ ಅಲ್ಲಿ 2AR ಬದಲು GMR ಕೊಟ್ಟಿದ್ದಾರೆ ಸರ್. ಸೊ ಜನರಲ್ ಮೆರಿಟು ರೂರಲ್ ಅಲ್ಲೇ ನಿಮಗೆ ಅಲಾಟ್ ಆಗಿದೆ, ಮತ್ತೇನು ಡಿಫ್ರೆನ್ಸ್ ಇಲ್ಲ ಇದರಿಂದ ಏನು ಪ್ರಾಬ್ಲಮ್ ಇಲ್ಲ, ಏನು ಟೆನ್ಷನ್ ಬೇಡ. ಸರ್ ಕಾಲೇಜ್ ಇಷ್ಟ ಇಲ್ಲ ಅಂದರೆ ಏನು ಮಾಡೋದು? ಹೇಳಿದೆಲ್ಲ ಸಿಂಪಲ್. ಇವಾಗ ರಿಸಲ್ಟ್ ಬಿಟ್ಟ ನಂತರ ಚಾಯ್ಸಸ್ ಬಗ್ಗೆ ಹೇಳ್ತಾರೆ. ಸೊ ಅದರಲ್ಲಿ ಚಾಯ್ಸ್ 3 ಕೊಟ್ಟರೆ ನಿಮಗೆ ಚಾಯ್ಸ್ 3 ಕೊಟ್ಟರೆ ಆ ಕಾಲೇಜ್ ಇಷ್ಟ ಇಲ್ಲಪ್ಪ ಅಂದರೆ ಆ ಕಾಲೇಜ್ ನೀವು ಡೈರೆಕ್ಟ್ ಡಿಲೀಟ್ ಮಾಡಿ ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದು ಅಷ್ಟೇ, ಮತ್ತೇನಿಲ್ಲ. ಸೆಕೆಂಡ್ ರೌಂಡ್ಗೆ ಮೂವ್ ಆಗ್ತೀರ ಅಷ್ಟೇ. ಈಸ್ ಆಕ್ಸ್ಫರ್ಡ್ ಕಾಲೇಜ್ ಆಫ್ ನರ್ಸಿಂಗ್ ಬೆಂಗಳೂರು ಗುಡ್, ಕ್ಯಾನ್ ಎನಿಬಡಿ ರಿಪ್ಲೈ ಪ್ಲೀಸ್? ಈ ಕಾಲೇಜು ಅಂದರೆ ಕಾಲೇಜ್ ಬಗ್ಗೆ ಅಷ್ಟೊಂದು ಗೊತ್ತಿರಲ್ಲ. 1-2 ಕಾಲೇಜ್ ಬಗ್ಗೆ ಹೇಳ್ಬೋದು, ಬಟ್ ಎಲ್ಲ ಕಾಲೇಜ್ ಬಗ್ಗೆ ಹೇಳೋಕ್ಕೆ ಕಷ್ಟ. ಯಾಕಂದರೆ ಎಲ್ಲ ಕಾಲೇಜಸ್ಸು ನಾವು ಹೋಗಿ ಬಂದಿರಲ್ಲ. ಸೊ ಎಲ್ಲ ಕಾಲೇಜ್ ಬಗ್ಗೆ ಹೇಳೋಕ್ಕೆ ಕಷ್ಟ. ಅಣ್ಣ ನಂದು ಫಸ್ಟ್ GIMS ಗದಗ್ ಬಂದಿದೆ, ಸೆಕೆಂಡ್ ಮಾರ್ಕ್ GIMS ಬಂದಿದೆ, ಮತ್ತು ಪ್ರೊವಿಷನಲ್ ಅಲ್ಲಿ ಬಂದಿದೆ. ನನಗೆ ರಿಯಲ್ ಅಲಾಟ್ಮೆಂಟ್ ಅದೇ ಸಿಗುತ್ತಾ? ನಾನು ಆಗಲೇ ಈ ಹುಡುಗಿದ ಎಕ್ಸಾಂಪಲ್ ಕೊಟ್ಟೆ, GIMS ಅಂತ. ನಿಮಗೆ ಇದೇ ಕಾಲೇಜ್ ಫೈನಲಲ್ಲಿ ಸಿಗ್ಬೋದು, ಖಂಡಿತ ಸಿಗುತ್ತೆ. ಯಾಕಂದರೆ ಲಾಸ್ಟ್ 3 ರಿಸಲ್ಟ್ಸಲ್ಲಿ ಏನೂ ಚೇಂಜಸ್ ಆಗಿಲ್ಲಪ್ಪ ಅಂದರೆ ಇದೇ ಕಾಲೇಜ್ ಖಂಡಿತ ಸಿಗುತ್ತೆ. ಮೇ ಬಿ ನಿಮ್ಮ ರ್ಯಾಂಕ್ ಚೆನ್ನಾಗಿರ್ಬೋದು, ಅದಕ್ಕೆ ಗೌರ್ಮೆಂಟ್ ಕಾಲೇಜ್ ಕೂಡ ಅಲಾಟ್ ಇದು GIMS ಗೌರ್ಮೆಂಟ್ ಕಾಲೇಜೇ ಆ್ಯಕ್ಚುಲಿ ಹೇಳಬೇಕಾದ್ರೆ. ಸೊ ನಿಮಗೆ ಇದೇ ಕಾಲೇಜ್ ಕನ್ಫರ್ಮ್ ಸಿಗುತ್ತೆ ನನ್ನ ಪ್ರಕಾರ. ಸರ್ ಮೈ ಫೇವ್ರೇಟ್ ಕಾಲೇಜ್ ಬಂದಿದೆ ರಿಯಲ್ ಫಸ್ಟ್ ಅಲಾಟ್ಮೆಂಟ್ನಲ್ಲೂ ಇದೆ, ಕಾಲೇಜ್ ಬರುತ್ತಾ? ಬರ್ಬೋದು ಸರ್. ನನಗೆ ಯಾವ ಅಲಾಟ್ಮೆಂಟ್ ಆಗಿಲ್ಲ, ಇವಾಗ ಏನು ಮಾಡಬೇಕು ಪ್ಲೀಸ್ ಹೇಳಿ. ವೇಟ್ ಮಾಡಿರಿ, ಸೆಪ್ಟೆಂಬರ್ ಅಂತ ನಾವು ವೇಟ್ ಮಾಡಿರಿ. I have not allotted any seats. Please help me. Allotted in mock round but not allotted in provisional seat allotment. Please help me. ವೇಟ್ ಮಾಡಿರಿ, ಸೆಪ್ಟೆಂಬರ್ ಅಂತ ವೇಟ್ ಮಾಡಿರಿ. ಫೈನಲ್ ರಿಸಲ್ಟ್ ಬಿಡ್ತಾರೆ, ಅದರಲ್ಲಿ ಚೆಕ್ ಮಾಡ್ಕೊಂಡ ನಂತರ ಸಿಕ್ಕಿದೆ ಅನ್ನೋದು ಗೊತ್ತಾಗುತ್ತೆ. ಅದರಲ್ಲಿ ವೇಟ್ ಮಾಡಿರಿ. ಸರ್ ನನಗೆ ಸೀಟ್ ಸಿಕ್ಕಿಲ್ಲ, ನಂದು 2,08,321. ರ್ಯಾಂಕ್ 2AG ಇದೆ ಸರ್, ಆದರೆ ಕಟ್ ಆಫ್ 1.7ಗೆ ನಿಂತಿದೆ. ಸೀಟ್ಸ್ ಸಿಗಲ್ವಾ ಸರ್? ನರ್ಸಿಂಗ್ ಗೌರ್ಮೆಂಟ್ ಕಾಲೇಜ್ ಸಿಗೋದು ಕಷ್ಟ. ಯಾಕಪ್ಪ ಅಂದರೆ ರ್ಯಾಂಕ್ ಸ್ವಲ್ಪ ಜಾಸ್ತಿ ಇದೆ. ಸೀಟ್ ಸಿಗ್ಬೋದು. ಇವಾಗ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗಲಿಲ್ಲ ಅಂದರೆ ಕೂಡ ನಿಮಗೆ ಸೆಕೆಂಡ್ ರೌಂಡ್ ಅಥವಾ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಥವಾ ಮಾಪ್ ರೌಂಡಲ್ಲಿ ಸೀಟ್ ಸಿಗ್ತದೆ. ಸೊ ನೀವು ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂದರೆ, ಇವಾಗ ಸೀಟ್ ಸಿಗಲ್ಲ, ನಾನು ಬೇರೆ ಕಡೆ ಅಡ್ಮಿಷನ್ ತೊಗೋತೀನಿ ಅನ್ನೋರು, ಅದು ನಿಮ್ಮ ತಪ್ಪು. ಯಾಕಂದರೆ ಸ್ವಲ್ಪ ತಾಳ್ಮೆ ಇರಬೇಕು. ಯಾಕಂದರೆ ಇವಾಗ ಜಸ್ಟು ಫಸ್ಟ್ ರೌಂಡ್ ಮಾತ್ರ ಬಿಡ್ತಾ ಇರೋದು. ನಿಮಗೆ ಇನ್ನೂ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡು ಅಂದರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಏನಪ್ಪ ಅಂದರೆ ಹಂಗಂದ್ರೆ ಏನಪ್ಪ ಅಂದರೆ ಅದು ಥರ್ಡ್ ರೌಂಡ್ ಇರೋ ಥರನೇ, ಅದಕ್ಕೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಂತ ಹೇಳಿ ಮಾಡ್ತಾರೆ KAದವರು. ಸೊ ಅದು ಆದ ನಂತರ ಮತ್ತೆ ಮಾಪ್ ರೌಂಡ್ ಕೂಡ ಇರ್ತದೆ, ಅದರಲ್ಲಿ ಕೂಡ ಅಡ್ಮಿಷನ್ ತೊಗೋಬೋದು, ನಿಮಗೆ ಸೀಟ್ ಸಿಗ್ಬೋದು. ಸೊ ವೇಟ್ ಮಾಡಿರಿ, ಏನು ಜಾಸ್ತಿ ವರಿ ಆಗಬೇಡ್ರಿ. ಸರ್ ನನಗೆ BSc ನರ್ಸಿಂಗ್ ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತ್ ಬೆಂಗಳೂರು ಸಿಕ್ಕಿದೆ, ಕಾಲೇಜ್ ಹೇಗಿದೆ ಸರ್? ಚಲೋ ಇರ್ಬೋದು ನನ್ನ ಪ್ರಕಾರ. ಸರ್ ನಾನು 500 ಕಾಲೇಜ್ ಆ್ಯಡ್ ಮಾಡೀನಿ ಬಟ್ ನಾಟ್ ಅಲಾಟೆಡ್ ಅಂತ ಬಂದಿದೆ. ಸೆಪ್ಟೆಂಬರ್ ಅಂತ ನಾವು ವೇಟ್ ಮಾಡಿರಿ, ಅದರಲ್ಲಿ ಸಿಗಲ್ಲ ಗೊತ್ತಾಗುತ್ತೆ. ಅಕಸ್ಮಾತ್ ನಿಮಗೆ ಸಿಗಲಿಲ್ಲ ಅಂದರೆ ನಾನು ಗ್ರೂಪಲ್ಲಿ ನೀವು ಮೆಸೇಜ್ ಅಂದರೆ ಗ್ರೂಪಲ್ಲಿ ನನ್ನ ನಂಬರ್ ಇದೆ, ಅದಕ್ಕೆ ಮೆಸೇಜ್ ಮಾಡ್ಬೋದು. ನಾನು ಏನಾದರೂ ಸಾಲ್ಯೂಷನ್ ಕೊಡ್ತೀನಿ, ಎಲ್ರಿಗೂ ಒಂದು ಸಾಲ್ಯೂಷನ್ ಕೊಡ್ತೀನಿ, ಯಾರಿಗೆ ಸೀಟ್ ಸಿಕ್ಕಿಲ್ಲ ಅವರು. ಸೊ ಇದೇ ಥರ ನಿಮಗೇನೋ ಮತ್ತೆ ಏನಾದರೂ ಡೌಟ್ ಇದ್ದರೆ ಈ ವಿಡಿಯೋ ನೋಡ್ತಿದ್ರಲ್ಲ, ಈ ವಿಡಿಯೋ ಯಾರ್ಯಾರು ನೋಡಕತ್ತೀರಿ ಎಲ್ಲರೂ ಕಾಮೆಂಟ್ ಮಾಡಿರಿ ನಿಮಗೇನು ಡೌಟ್ ಇದ್ದರು. ಸೊ ನಾನು ಮತ್ತೆ ಏನಾದರೂ ನಂಗೆ ಟೈಮ್ ಸಿಕ್ಕರೆ ಮತ್ತೆ ಆ ವಿಡಿಯೋ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ, ಏನು ತೊಂದರೆ ಇಲ್ಲ. ಸೊ ಮತ್ತೆ ಏನಕ್ಕೆ KA ಕಡೆಯಿಂದ ಅಪ್ಡೇಟ್ ಬಿಟ್ಟರು ಅವರು ನಿನ್ನೆ ನೈಟು ಎಲ್ಲ ಅಂದರೆ ನಿನ್ನೆ ಬಿಟ್ಟಿರೋ ತಾತ್ಕಾಲಿಕ ರಿಸಲ್ಟ್ದು ಕಟ್ ಆಫ್ ಕೂಡ ಬಿಟ್ಟಿದ್ದಾರೆ. ಕಟ್ ಆಫ್ ನಾನು ಗ್ರೂಪ್ಗೆ ಸೆಂಡ್ ಮಾಡ್ತೀನಿ ಇವಾಗ. ಸೊ ಎಲ್ಲರೂ ಕಟ್ ಆಫ್ ನೋಡ್ಕೋರಿ. ಅದಾದ ನಂತರ ಮತ್ತೆ KA ಕಡೆಯಿಂದ ಏನೋ ಅಪ್ಡೇಟ್ ಬಂದರೂ ನಾನು ನಿಮ್ಗೆ ತಿಳಿಸ್ತಾ ಇರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.